ಕೈಗಾರಿಕೆಗಳು ಸ್ಥಾಪನೆಯಾಗಲಿ, ಉದ್ಯೋಗ ನಮ್ಮ ಭೂಮಿ ನಮ್ಮ ಹಕ್ಕು ತೊಲಗಲಿ ತೊಲಗಲಿ, ಭೂಮಾಫಿಯ ತೊಲಗಲಿ ತೊಲಗಲಿ ತೊಲಗಲಿ, ಭೂಮಾಫಿಯ ತೊಲಗಲಿ ತೊಲಗಲಿ ತೊಲಗಲಿ, ಭೂಮಾಫಿಯ ಬೇಕೇ ಬೇಕು, ಕೈಗಾರಿಕೆ ಬೇಕು, ಬೇಕೇ ಬೇಕು, ಕೈಗಾರಿಕೆ ಬೇಕು, ಬೇಕೇ ಬೇಕು, ಅಭಿವೃದ್ಧಿ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು. ಏನಿವತ್ತು ಜಿಲ್ಲೆಯ ಅನ್ನದಾತರಿಗೆ ನಮಸ್ಕರಿಸ್ತಾ, ಏನಿವತ್ತು ದಿನಾಂಕ 23/3/2026 ಇವತ್ತಿಗೆ 76 ದಿನಗಳಾಯಿತು. ಏನಿವತ್ತು ನಮ್ಮ ಬೇಡಿಕೆ ಅಂದರೆ 76 ದಿನಗಳು ಕಳೆದರೂ ಕೂಡ ಕಣ್ಣು ಕಿವಿ ಕಾಣದಿರುವ ಜಿಲ್ಲಾಡಳಿತ ಇದುವರೆಗೂ ಕೂಡ ರೈತರ ಸಮಸ್ಯೆಯನ್ನು ಆಲಿಸುವಷ್ಟು ಇದಕ್ಕೆ ಬಂದಿಲ್ಲ. ಆದರೆ ಅವರಿಗೆ ಕಣ್ಣು ಕಾಣಲ್ಲ, ಕಿವಿ ಕೊಳ್ಳಲ್ಲ, ಮಂದಗತಿಯ ಎಮ್ಮೆ ಚರ್ಮದ ಜಿಲ್ಲಾಡಳಿತ. ಇವತ್ತು ನಾವು ಜಿಲ್ಲಾಡಳಿತ ಏನು ಇವತ್ತು ಸಮಸ್ಯೆಗಳಿವೆ, ಅದಕ್ಕೆ ನಾವು ಇವತ್ತಿಂದ ಉಪವಾಸ ಸತ್ಯಾಗ್ರಹವನ್ನು ನಂಬಿಕೊಂಡಿದ್ದೀವಿ. ಇಡೀ ವಿಶ್ವಕ್ಕೆ ಅನ್ನ ನೀಡುವ ರೈತ ಇವತ್ತು ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ದಾರೆ ಅಂದರೆ ಅದು ಜಿಲ್ಲಾಡಳಿತಕ್ಕೆ ನಾಚಿಕೆ ಸಂಗತಿ ಆಗಬೇಕು. ಅದಕ್ಕೆ ಇವತ್ತು ಉಪವಾಸವನ್ನು ಮಾಡ್ತಾ ಇದ್ವಿ. ಇವತ್ತಿಂದ ಇವತ್ತು ನಿರಾಗ್ರಹ ಉಪವಾಸ, ನೀರು ಕೂಡ ಸೇವಿಸೋದಿಲ್ಲ. ನಮ್ಮ ಬೇಡಿಕೆಗಳೇನು ಇವತ್ತು ಜಮಕೋಟೆ ಹೋಬಳಿ 13 ಹಳ್ಳಿಗಳಲ್ಲಿ 2271 ಎಕರೆ ಅಂತಿಮ ಅಧಿಸೂಚನೆ ಹೊರಡಿಸುತ್ತೆ. ಅದರಲ್ಲಿ ಸರ್ಕಾರದ ಭೂಮಿ 1200 ಎಕರೆ ಇದೆ, ಖಾಸಗಿ PSL ಕಂಪನಿದು 521 ಎಕರೆ ಇದೆ. ಒಟ್ಟಾರೆ 1780 ಎಕರೆ ಸರ್ಕಾರದ ದಿನದಲ್ಲಿ ಈಗಾಗಲೇ ಜಮೀನು ಲಭ್ಯ ಇದೆ. ಆ ಜಮೀನಲ್ಲಿ ಭೂಕಳ್ಳರು ಇವತ್ತು ಅಕ್ರಮ ಒತ್ತುವರಿ ಮಾಡಿಕೊಂಡು ನಮ್ಮ ಜಮೀನು ನಮ್ಮ ಅಂತೇಳಿ ಈ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸರ್ಕಾರವನ್ನು ಕೇಳ್ಕೊಳ್ತಕ್ಕಂಥದ್ದು ಏನಂದರೆ 1780 ಎಕರೆ ಸರ್ಕಾರದ ಭೂಮಿ ಇದೆ. ಕೊಡುವಂಥವರು 74% ರೈತರು ಮುಂದೆ ಇದ್ದಾರೆ. ನಾವು ಬಾಯಲ್ಲಿ ಹೇಳ್ತಾ ಇಲ್ಲ, ಸರ್ಕಾರದ ಅಂಕಿಅಂಶ KDBಯಲ್ಲಿ ಸ್ವತಃ ರೈತರು ಹೋಗಿ ಕೊಟ್ಟಿರ್ತಕ್ಕಂಥದ್ದು 74%. ಹಾಗಾಗಿ ಭೂಮಿ ಯಾರು ಕೊಡ್ತಾರೋ ಉತ್ತಮ ಬೆಲೆಯನ್ನು ಕೊಡಬೇಕು. ಯಾರು ಭೂಮಿ ಕೊಟ್ಟಂಥ ಪ್ರತಿ ರೈತರ ಕುಟುಂಬಕ್ಕೂ ಒಂದು ಕಾಯಂ ಉದ್ಯೋಗ ಸಿಗಬೇಕು. ಯಾರು ಭೂ ಪರಿಹಾರ ನನಗೆ ಬೇಡ ಅಂದರೆ ಅವ್ರಿಗೆ ಬದಲಿ ಜಮೀನು ಕೊಡಬೇಕು ಅಂತೇಳಿ 3 ಅಂಶಗಳನ್ನು ಇಟ್ಕೊಂಡು ಇವತ್ತಿಂದ ನಿರಾಸ ಉಪವಾಸ ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದೀವಿ. ಉಪವಾಸ ಸತ್ಯಾಗ್ರಹದಲ್ಲಿ ಇವತ್ತೇನು ನಮ್ಮ ಚಿಂತಾಮಣಿಯಿಂದ ಕದರೇಗೌಡರು, ನಮ್ಮ ಈದರ ಸಂಸ್ಥೆಯಿಂದ ಈದರ ಪ್ರಕಾಶಣ್ಣ, ನಮ್ಮ ರೈತ ಸಂಘಟನೆಯಿಂದ ಸುಬ್ರಹ್ಮಣ್ಯ, KDBಯಿಂದ ನಮ್ಮ ಮಂಜಣ್ಣ 5 ಜನ ಉಪವಾಸ ಸತ್ಯಾಗ್ರಹವನ್ನು ಅಂದ್ಕೊಂಡಿದ್ದೀವಿ. ಇದಕ್ಕೆ ಬೆಂಬಲವಾಗಿ 13 ಹಳ್ಳಿಗಳ ರೈತರು ಕೂಡ ನಮ್ಮ ಬೆಂಬಲವಾಗಿ ಇದ್ದಾರೆ. ನಮ್ಮ ಉಪವಾಸ ಸತ್ಯಾಗ್ರಹದಲ್ಲಿ ನಮಗೇನೇ ಆರೋಗ್ಯ ಎದೆಗಟ್ಟಿ ನಮ್ಮ ಪ್ರಾಣಗಳಾದರೂ ಕೂಡ ಅದಕ್ಕೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು ಹೊಣೆ. ನಾವು ಕುಗ್ಗೋದಿಲ್ಲ, ಬಗ್ಗೋದಿಲ್ಲ. ಇನ್ನು ವಾರ ಆದರೂ ಕೂಡ ನಾವು ಹೋರಾಟಗಾರ ಗಟ್ಟಿಯಾಗಿರ್ತೀವಿ. ನಮಗೆ ಸಂಬಂಧಪಟ್ಟಂಥ KDB ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ನಮಗೆ ಈ ವೇದಿಕೆ ಮುಖಾಂತರ ಚೆಕ್ ಕೊಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಹೇಳ್ಬೋದು, ಇವತ್ತಿರ್ತಕ್ಕಂಥ ಬೆಲೆ ನಾಳೆ ಇರಲ್ಲ. ಇದೇ ಬಾಗೇಪಲ್ಲಿ 2009 ಆಗಿರ್ತಕ್ಕಂಥದ್ದು 2024 ಫೈನಲ್ ದರ ಕೊಟ್ಟರು. ಆದರೆ ನಷ್ಟ ಆಗೋದು ರೈತರಿಗೆ. ಸರ್ಕಾರ ನಿಗದಿಪಡಿತೆ 1,25,00,000, 1,45,00,000, 1,75,00,000. ಆ ದರ ಸಾಲದು ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ನೀವು ಉತ್ತಮ ಬೆಲೆ ಕೊಡಬೇಕು. ದರವನ್ನು ನಿಗದಿಪಡಿಸಿ ವರ್ಷ ಕೊಟ್ಟರೆ ಇದು ನಮಗೆ ಏನು ಆಗೋದಿಲ್ಲ. ಈ ಕ್ಷಣದಲ್ಲಿ ನಮಗೆ ಏನು ಸರ್ಕಾರ ನಿಗದಿಪಡಿಸುತ್ತೀರೋ ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ನಮ್ಮ ವೇದಿಕೆ ಮುಖಾಂತರ ನಮ್ಮ ರೈತರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀವಿ.